ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಚಡಪಡಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದು, ಜೈಲಿನಲ್ಲಿ ಅಪ್ಪನ ಸ್ಥಿತಿಯನ್ನ ಕಂಡು ಪುತ್ರ ಕಣ್ಣೀರು ಹಾಕಿದ್ದಾನೆ. ಒಂದ್ ಕಡೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನಟ ದರ್ಶನ್ ದಿನ ಕಳೀತಾ ಇದ್ರೆ ತಂದೆಯ ಸ್ಥಿತಿಯನ್ನ ನೆನೆದು ಇಲ್ಲಿ ಪುತ್ರ ಕಣ್ಣೀರು ಹಾಕಿದ್ದಾನೆ. ಮಗನನ್ನ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರೆ ನಟ ದರ್ಶನ್. ಮಗನನ್ನ ತೊಡೆ ಮೇಲೆ ಕೂರಿಸಿಕೊಂಡು ಮಾತುಕತೆಯನ್ನು ಕೂಡ ಆಡಿದ್ದಾರಂತೆ. ಮಗನನ್ನ ಕಂಡು ಕೊಂಚ ನಿರಾಳವಾಗಿದ್ದರಂತೆ ನಟ ದರ್ಶನ್. ನಿನ್ನೆಯಷ್ಟೇ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಭೇಟಿಯಾಗಿ ಧೈರ್ಯ ತುಂಬಿದ್ರು ವಿಜಯಲಕ್ಷ್ಮಿ. ಬಟ್ಟೆ ಹಣ್ಣುಗಳನ್ನು ನೀಡಿ ಮಾತನಾಡಿಸ್ಕೊಂಡು ಬಂದಿದ್ರು. ಇನ್ನು ರಾತ್ರಿ ಆಗ್ತಾ ಇದ್ದಂತೆ ಮತ್ತೆ ಮೌನಕ್ಕೆ ಶರಣಾಗಿದ್ದಾರಂತೆ ದಾಸ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನಟ ದರ್ಶನ್ ಊಟ ಸರಿಯಿಲ್ಲ, ಒಂದು ಕಡೆ ದಿನ ದೂಡೋದು ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ದಿನವನ್ನ ಕಳೀತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಇಬ್ರು ಕೂಡ ಅವರನ್ನ ಭೇಟಿಯಾಗಕ್ಕೆ ಹೋಗಿದ್ರು. ಅದೇ ಸಂದರ್ಭದಲ್ಲಿ ದರ್ಶನ್ ಸ್ವಲ್ಪ ಮಾನಸಿಕವಾಗಿ ಕೊಂಚ ಒಂದ್ ಕಡೆ ಹೋಗ್ತಾ ಇಲ್ಲ ಜೈಲೂಟ, ನಿದ್ರೆ ಬಾರದೆ ಕಂಗಾಲಾಗ್ಬಿಟ್ಟಿದ್ದಾರೆ ನಟ ದರ್ಶನ್. ಪತ್ನಿ ಬಳಿ ಜೈಲೂಟ ತಿನ್ನೋದಕ್ಕೂ ಆಗಲ್ಲ ಅಂತ ದರ್ಶನ್ ಹೇಳ್ತಾ ಇದ್ದಾರೆ. ಇನ್ನು ಮನೆ ಊಟ ಕೊಡುವ ಬಗ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ವಕೀಲರ ಮೂಲಕ ಕೋರ್ಟ್ಗೆ ಮಾಹಿತಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರ ಬಗ್ಗೆ ವಿಜಯಲಕ್ಷ್ಮಿ ತಿಳಿಸಿದ್ದಾರೆ. ಇನ್ನು ಹೊರಗೆ ನಡೀತಾ ಇರುವಂತಹ ವಿದ್ಯಮಾನದ ಬಗ್ಗೆಯೂ ಮಾಹಿತಿಯನ್ನ ಅವರ ಪತ್ನಿಗೆ ತಿಳಿಸಿದ್ದಾರೆ. ಇನ್ನು ಜಾಮೀನು ಪ್ರಕ್ರಿಯೆ ಬಗ್ಗೆಯೂ ಕೂಡ ಕುಟುಂಬದವರ ಜೊತೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸದ್ಯದ ಬೆಳವಣಿಗೆ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನ ವಿಜಯಲಕ್ಷ್ಮಿ ಕೊಟ್ಟಿದ್ದಾರೆ. ಒಂದು ಕಡೆ ಜೈಲೂಟ ಕೂಡ ಹೋಗ್ತಾ ಇಲ್ಲ, ನಿದ್ರೆ ಬಾರದೆ ಒಂದು ಕಡೆ ಕಂಗಾಲಾಗಿ ಕುಳಿತಿದ್ದಾರೆ ದರ್ಶನ್. ಪತ್ನಿ ಬಳಿ ಜೈಲೂಟ ತಿನ್ನೋದಕ್ಕೆ ಆಗಲ್ಲ ಅಂತ ದರ್ಶನ್ ತಮ್ಮ ತೋರ್ಪಡಿಕೆಯನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಮನೆ ಊಟ ಕೊಡುವ ಬಗ್ಗೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಅವರ ಪತ್ನಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ವಕೀಲರ ಮೂಲಕವಾಗಿ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ವಿಚಾರ ಅಂದರೆ 18ಕ್ಕೆ ತೀರ್ಮಾನ ಆಗುತ್ತೆ. ಊಟ ಕೊಡಬೇಕಾ ಕೊಡಬಾರ್ದಾ ಏನು ಅಂತ ಅನ್ನೋದ್ರ ಬಗ್ಗೆ, ಇನ್ನು ಹೊರಗಡೆ ಏನೆಲ್ಲ ವಿದ್ಯಮಾನಗಳಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರಂತೆ, ಮಾಹಿತಿಯನ್ನು ಹಂಚಿಕೊಂಡಿದ್ದಾರಂತೆ ನಟ ದರ್ಶನ್ ಜೊತೆ ವಿಜಯಲಕ್ಷ್ಮಿ. ಜಾಮೀನು ಪ್ರಕ್ರಿಯೆ ಬಗ್ಗೆ ಕೂಡ ಏನೆಲ್ಲ ಆಗ್ತಾ ಇದೆ, ಯಾವ ಸ್ಟೇಟಸ್ನಲ್ಲಿದೆ ಆ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ ಎನ್ನಲಾಗ್ತಿದೆ. ಕುಟುಂಬದವರ ಭೇಟಿ ಬಳಿಕವೂ ಕೂಡ ಮೌನಕ್ಕೆ ಜಾರಿದ್ದಾರಂತೆ. ದರ್ಶನ್ ವರ್ಕೌಟ್ ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾದ ಫುಡ್ ಕೂಡ ಸೇರ್ತಾ ಇಲ್ಲ, ತೂಕ ಕಳೆದುಕೊಂಡು ಮಾನಸಿಕವಾಗಿ ಕುಗ್ತಾ ಇದ್ದಾರೆ ದಚ್ಚು. ಸಹಬಂದಿಗಳ ಜೊತೆ ಬೇರೆಯಾಗಿ ಅವರು ಒಂಟಿಯಾಗಿ ಕಾಲವನ್ನ ಕಳೀತಾ ಇದ್ದಾರೆ. ಮನೆ ಊಟ ನೀಡೋ ಬಗ್ಗೆ ನಿರೀಕ್ಷೆಯಲ್ಲಿರುವಂತಹ ನಟ ದರ್ಶನ್ ಮನೆ ಊಟ ಬೇಕು ಅಂತ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜುಲೈ 18ರಂದು ಕೋರ್ಟ್ ಅನುಮತಿ ಏನಾದರೂ ಕೊಟ್ಟರೆ ಮುಂದೆ ಮನೆ ಊಟವನ್ನ ಕೊಡಲಾಗಿದೆ. 18ರ ನಂತರದಲ್ಲಿ ಕುಟುಂಬದವರ ಭೇಟಿ ಆಗಿದೆ. ಭೇಟಿಯ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ದಾರೆ. ಇದೆಲ್ಲ ಆಗಿದ್ರೂ ಕೂಡ ಮೌನದಲ್ಲೇ ಇದ್ದಾರಂತೆ ನಟ ದರ್ಶನ್. ವರ್ಕೌಟ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಹೊರಗಡೆ ಇದ್ದಂತಹ ದಿನದಲ್ಲಿ ಪ್ರತಿನಿತ್ಯವೂ ಕೂಡ ವರ್ಕೌಟ್ ಅನ್ನು ಮಾಡ್ತಾ ಇದ್ರು, ರುಚಿಯಾದ ಫುಡ್ಡನ್ನು ಸೇವನೆ ಮಾಡ್ತಾ ಇದ್ರು. ಆದರೆ ಜೈಲಿನಲ್ಲಿರೋದ್ರಿಂದಾಗಿ ಗ್ರಾಮ್ ಲೆಕ್ಕದಲ್ಲಿ ಊಟವನ್ನು ತಿನ್ನಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಕೇವಲ 1 ತಿಂಗಳ ಅಂತರದಲ್ಲೇ 10 kg ತೂಕವನ್ನು ಕೂಡ ಕಳೆದುಕೊಂಡಿದ್ರು. ಮಾನಸಿಕವಾಗಿ ದಚ್ಚು ಕುಗ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ.